ನೀವು ಸರ್ಕಾಡಿಯಲ್ ರಿದಮ್ ಅಂತ ಕೇಳಿದ್ದೀರಾ? ಇದು ಇನ್ನರ್ ಕ್ಲಾಕ್, ಅದು ಬಯೋಲಾಜಿಕಲ್ ಕ್ಲಾಕ್. ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ಕೆಲಸ ಮಾಡ್ತಾ ಇದೆ. ನೀವು ಯಾರು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ ಅವರಿಗೆ, ಮತ್ತು ರಾತ್ರಿ ಮಲಗುವಾಗ ಯಾರು ಧ್ಯಾನ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಅದೇನೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೆ ಕಾನ್ಷಿಯಸ್ ಮೈಂಡ್ಗೆ. ನಮ್ಮ ಅಂತಃಕರಣದ ಬಾಗಿಲು ತಕ್ಕೊಳ್ಳುತ್ತೆ, ವಿವೇಕದ ಬಾಗಿಲು ತಕ್ಕೊಳ್ಳುತ್ತೆ. ಪ್ರಜ್ಞೆ ಬಹಳ ಶಾರ್ಪಾಗಿರುತ್ತೆ ಆ ಟೈಮ್ನಲ್ಲಿ. ಅದು ನಮ್ಮ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಇದಕ್ಕೆ ಒಂಚೂರು ಬ್ರೈನ್, ಸಿಂಪಲ್ ಬ್ರೈನ್ ಕೆಮಿಸ್ಟ್ರಿ ಇದು. ಈ ಸೈಕಲಾಜಿಕಲ್ ಬ್ರೈನ್ದು ವಿಚಾರ ತಿಳ್ಕೋಬೇಕು. ಅದು ಯಾವ ರೀತಿ ನಮ್ಮಲ್ಲಿ ಆ ಟೈಮ್ನಲ್ಲಿ ಒಂದು ಬಾಡಿನಲ್ಲಿ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ, ಸೆರೋಟಿನ್ ಅಂತ. ಅದು ಆನಂದದಾಯಕವಾಗಿರುತ್ತೆ. ಅದನ್ನು ಹೊರಗಡೆಯಿಂದ ಡ್ರಗ್ಸ್ ತೊಗೊಂಡು ಕುಡಿದು ಅದನ್ನು ಆ ಥರ ಪ್ಲೆಷರ್ ಪಡೆಯೋರಿದ್ದಾರೆ. ಆದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಗೋ ಫಾರ್ ಪೀಸ್ ಇನ್ ಮೆಡಿಟೇಷನ್, ಪ್ಲೆಷರ್ ವಿಲ್ ಫಾಲೋ ಯು ಅಂತ. ಅದರಿಂದ ನಾವು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದರೆ ನಮಗೆ ಗೊತ್ತಾಗತ್ತೆ ನಮ್ಮಲ್ಲಿ ಈ ಡೆಲ್ಟಾ ತೀಟಾ ಆ್ಯಕ್ಟಿವಿಟಿಯಿಂದ ಆಲ್ಫಾ ಬೀಟಾ ಆ್ಯಕ್ಟಿವಿಟಿಗೆ ಯಾವ ರೀತಿ ಚೇಂಜ್ ಆಗುತ್ತೆ. ಬ್ರೈನ್ ವೇವ್ಸು ಇದೆಲ್ಲನೂ ಕೂಡ ನಮ್ಮಲ್ಲಿ ನಡೆಯುತ್ತೆ. ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಮೆಡಿಟೇಷನ್ ಮಾಡ್ತಿದ್ರೆ ತುಂಬ ಬಹಳ ದೊಡ್ಡ ಪರಿಣಾಮ ನಮ್ಮಲ್ಲಾಗಿ ನಮ್ಮ ಬೆಳವಣಿಗೆನೂ ಆಗುತ್ತೆ. ಇವಾಗ ಬೇಕದು ನಿಜವಾಗ್ಲೂ. ಆ ಪೀನಿಯಲ್ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಗಬೇಕಾದ್ರೆ, ಪ್ರಚೋದನೆ ಆಗಬೇಕಾದ್ರೆ, ನಮ್ಮಲ್ಲಿ ಒಂದು ವಿವೇಕ ಜಾಗೃತಿಯಾಗಿ, ಪ್ರಜ್ಞೆ ಜಾಗೃತಿಯಾಗಿ, ಮನುಷ್ಯ ಒಂದು ದೇವರ ಒಂದು ಸ್ಥಿತಿಯನ್ನು ತಲುಪಬೇಕಾದ್ರೆ, ಪರಿಪೂರ್ಣ ಮಾನವನಾಗಬೇಕಾದ್ರೆ ನಮ್ಮಲ್ಲಿ ಆ ಚೇಂಜ್ ಆಗಲೇಬೇಕು.